ಒಬ್ರಿಗೆ ಬ್ಲೇಮ್ ಮಾಡೋಕ್ಕಿಂತ ಮೊದಲು ನಿಮ್ಗೆ ನೀವೇನಂತ ಹೇಳಿ ಗೊತ್ತು ಮಾಡ್ಕೊರಿ ಮೊದಲು ಅಂಥೇಳಿ ಈ ಒಂದು ಮಾತನ್ನು ಹೇಳಿದ್ದಾರೆ ವರ್ತೂರ್ ಸಂತೋಷ್ ಅವರು. ಯಾರಿಗೆ ಹೇಳಿದ್ರು, ಹ್ಯಾಗೆ ಕೇಳಿದ್ರು ಅಂತ ಹೇಳ್ತಾ ಹೋಗ್ತೀನಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಅವರು ಇದ್ದಾರಲ್ವ, ಟಾಸ್ಕನ್ನು ಕೊಟ್ಟಿದ್ದಾರೆ. ಏನು ಟಾಸ್ಕ್ ಅಂದರೆ 15 ನಿಮಿಷದಲ್ಲಿ ಆ ಒಂದು ಟಾಸ್ಕನ್ನು ಆಡಬೇಕು. ಆ ಒಂದು 15 ನಿಮಿಷದಕ್ಕಿಂತ ಮೊದಲು ಯಾರು ಆಡ್ತಾರೋ ಆ ಒಂದು ಟಾಸ್ಕನ್ನು, ಅವಾಗ ಈ ಒಂದು ಬಿಗ್ ಬಾಸ್ ಮನೆ ಏನಿದೆ ಅದು 1 ಲಕ್ಷ ರೂಪಾಯಿಯನ್ನ ವಿನ್ ಆಗುತ್ತೆ ಅಂತ ಹೇಳಿ ಬಿಗ್ ಬಾಸ್ ಅವರು ಟಾಸ್ಕ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾರ್ಯಾರ ಹೆಸರು ಹೇಳ್ತೀರಾ ಹೇಳ್ರಿ ಅಂತ ಹೇಳಿ ಬಹುಮತ ಯಾರಿಗೆ ಜಾಸ್ತಿ ಬರುತ್ತೋ ಅವ್ರು ಹೋಗಿ ಆಟ ಆಡೋದಿದೆ. ಇಲ್ಲಿ ಸಂಗೀತ ಅವರು ವಿನಯ್ ಅವ್ರ ಹೆಸರು ತಗೊಂಡಿದ್ದಾರೆ, ಕಾರ್ತಿಕ್ ಅವರು ವರ್ತೂರ್ ಅವರ ಹೆಸರು ತಗೊಂಡಿದ್ದಾರೆ, ಆಮೇಲೆ ಪ್ರತಾಪ್ ಅವರು ಕೂಡ ವರ್ತೂರ್ ಅವರ ಹೆಸರು ತಗೊಂಡಿದ್ದಾರೆ. ಇನ್ನ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೆ ಬಹುಮತ ಜಾಸ್ತಿ ಬರುತ್ತೋ ಅವ್ರ ಹೆಸರು ತಗೊಂಡಂಗ ಐತೆ ಇಲ್ಲ ಒಂದು ಟಾಸ್ಕ್ ಅಂತ ಕಾಣಿಸ್ತಿದೆ. ಹಾಗಾಗಿ ಅವ್ರ ಹೆಸರು ತಗೊಂಡಿದ್ದಾರಲ್ವಾ, ಇನ್ನು ಬೇರೆಯವ್ರು ಕೂಡ ತಗೊಂಡಿದ್ದಂಗಿದೆ. ಹಾಗಾಗಿ ಇಲ್ಲಿ ವರ್ತೂರ್ ಸಂತೋಷ್ ಅವರು ಆಟ ಆಡೋದಕ್ಕೆ ಹೋಗಿದ್ದಾರೆ. ಅಲ್ಲಿ 15 ನಿಮಿಷಕ್ಕಿಂತ ಮೊದಲ ಆಟವನ್ನು ಮುಗಿಸಿದ್ರೆ 1 ಲಕ್ಷ ರೂಪಾಯಿ ಗೆಲ್ಬಹುದಿತ್ತು. ಆದ್ರೆ ವರ್ತೂರ್ ಸಂತೋಷ್ ಅವರು ಈ ಒಂದು ಆಟವನ್ನು ಗೆದ್ದಿಲ್ಲ ಅಂತ ಕಾಣಿಸ್ತಿದೆ. ಹಾಗಾಗಿ ಸಂಗೀತ ಅವ್ರಿಗೆ ತುಂಬಾ ಕೋಪ ಬಂದಿದೆ. ಯಾರು ಪ್ರಾಪರ್ ಆಗಿ ಆಡ್ತಾರೋ ಅವ್ರನ್ನ ಕಳಿಸ್ಬೇಕಾಗಿತ್ತು ಈ ಆಟಕ್ಕೆ. ಅದಕ್ಕೆ ನಾನು ವಿನಯ್ ಅವ್ರ ಹೆಸರು ತಗೊಂಡೆ ಅಂತ ಹೇಳಿ ಸಂಗೀತ ಅವರು ಹೇಳಿದ್ರು ಎಲ್ರಿಗೂ. ಅವಾಗ ಬಂದ್ಬಿಟ್ಟು ವರ್ತೂರ್ ಸಂತೋಷ್ ಅವರು ಒಂದು ಮಾತನ್ನಂದ್ರು, ಅಂದ್ರೆ ತುಂಬಾ ಕೋಪ ಬಂದಿತ್ತು ಅವ್ರಿಗೆ. ಅದಕ್ಕೆ ಏನ್ ಹೇಳಿದ್ರು ಅಂದ್ರೆ, ಒಬ್ರನ್ನ ಬ್ಲೇಮ್ ಮಾಡಕ್ಕಿಂತ ಮೊದಲು ನೀವೇನಂತ ಹೇಳಿ ನಿಮ್ಮನ್ನ ತಿಳ್ಕೊಳ್ರಿ, ಆಮೇಲೆ ಮಾತಾಡ್ರಿ ಅಂತ ಹೇಳಿ ತುಂಬಾ ಕೋಪದಿಂದ ಮಾತಾಡಿದ್ದಾರೆ. ಯಾರಿಗೆ ಹೇಳಕತ್ತೀರಾ ಅಂತ ಹೇಳಿ ಸಂಗೀತ ಅವ್ರು ಹೇಳಿದಾಗ ಇವ್ರು ಈ ಒಂದು ಮಾತನ್ನ ಹೇಳಿದ್ದಾರೆ. ಅಂದ್ರೆ ಅದಕ್ಕಿಂತ ಮೊದ್ಲು ಏನಾಯ್ತಪ್ಪ ಅಂತಂದ್ರೆ ಈ ಮಾತುಕತೆ ಆಯ್ತಲ್ವಾ, ಅಂದ್ರೆ ಸಂಗೀತ ಅವರು ನಾನು ವಿನಯ್ ಅವ್ರ ಹೆಸರು ಹೇಳಿದ್ದೆ, ವಿನಯ್ ಅವ್ರು ಹೋಗಿ ಆಡ್ತಿದ್ರ ಅಂತ ಹೇಳಿದ್ರಲ್ವಾ, ಇದು ತುಂಬಾ ಅನ್ರೆಸ್ಪೆಕ್ಟ್ಫುಲ್ ಅಂತ ಕಾಣಿಸ್ತಿದೆ ಅಂತ ಹೇಳಿ ಈ ಒಂದು ಮಾತನ್ನ ವರ್ತೂರ್ ಸಂತೋಷ್ ಅವರು ಹೇಳಿದಾರ. ಈಗ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಬೆಂಕಿ ಹತ್ತುಕೊಂಡು ಉರಿತಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ 1 ಲಕ್ಷ ರೂಪಾಯಿ ಬಿಗ್ ಬಾಸ್ ಮನೆಗೆ ಬರ್ತಿತ್ತಲ್ವಾ, ಹಾಗಾಗಿ ಆ 1 ಲಕ್ಷ ರೂಪಾಯಿನ ಮಿಸ್ ಮಾಡ್ಕೊಳ್ಳೋ ತರ ಆಯ್ತು. ಅಂದ್ರೆ ಕರೆಕ್ಟ್ ಆಗಿ ಗೆಸ್ ಮಾಡ್ಬೇಕಿತ್ತು ಒಬ್ರ ಹೆಸರು. ಬಟ್ ಇಲ್ಲಿ ಹೆಂಗ್ ಮಾಡಿದ್ರ ಅಂತ ಹೇಳಿ ಸಂಗೀತ ಅವ್ರಿಗೂ ಕೂಡ ಕೋಪ ಬಂದಿದೆ. ಯಾಕಂತಂದ್ರೆ ಇಡೀ ಮನೆಗೆ ಬರ್ತಿತ್ತಲ್ವಾ, ಹಾಗಾಗಿ ಅವ್ರಿಗೆ ಕೋಪ ಬಂದಿದೆ. ಸೊ ಎಲ್ರಿಗೂ ಅವಕಾಶಗಳು ಸಿಗ್ಬೇಕು. ಬಟ್ ಸಿಕ್ಕಿದಾಗ ವರ್ತೂರ್ ಸಂತೋಷ್ ಅವರಿಗೆ ಸಿಕ್ಕಿದೆ ಅಲ್ವಾ, ಸಿಕ್ಕಿದಾಗ ಅವ್ರು ಆಟ ಆಡೋದಕ್ಕೆ ಹೋಗಿ ಸ್ವಲ್ಪ ಆ 1 ಲಕ್ಷ ರೂಪಾಯಿ ಬರುತ್ತೆ ಅಂದಾಗ ಸ್ವಲ್ಪ ಇದ್ದೇ ಇರುತ್ತಲ್ವಾ, ಅಂದ್ರೆ ಸ್ವಲ್ಪ ಗಾಬರಿ ಇದ್ದೇ ಇರುತ್ತಲ್ವಾ ಆಟ ಆಡುವಾಗ. ಎಲ್ರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ತಾರ, ಅದು ಒಂದು ತಲೆಯಲ್ಲಿ ಇರುತ್ತಲ್ವಾ, ಸ್ವಲ್ಪ ಮಿಸ್ ಆಗಿರ್ಬೋದು. ಸೊ ಎಲ್ರು ಕೂಡ ಗೆಲ್ತಾರ ಅಂತ ಹೇಳಕ್ ಬರಲ್ಲ, ಎಲ್ರು ಕೂಡ ಗಾಬರಿಯಲ್ಲಿ ಬೀಳಿಸ್ತಾರ ಅಂತಾನು ಹೇಳಕ್ಕಾಗಲ್ಲ. ಸೊ ಟೈಮ್ ಹೆಂಗಿರುತ್ತೋ ಹಂಗ ಅಂತ ಹೇಳ್ಬೋದು. ಸೊ ಕಾದ್ ನೋಡೋಣ ಏನೇನಾಗುತ್ತೆ ಅಂತ ಹೇಳಿ ಒಂದು ಬಿಗ್ ಬಾಸ್ ಮನೆಯಲ್ಲಿ. ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.